ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾನೂನುಗಳನ್ನ ರಚನೆ ಮಾಡುವ ಮುಖಾಂತರ ಈ ದೇಶವನ್ನು ಕಿಸಾನ್ ಮುಕ್ತ ಭಾರತ ಮಾಡುವಂಥ ಹೆಜ್ಜೆ ಇಟ್ಟಿರೋದು ನಮಗೆ ಪೂರ್ಣ ಅರಿವಾಗಿದೆ. ಏನು ಮಾಡಿದರೆ ಭೂ ಸುಧಾರಣೆ ಕಾಯ್ದೆ ಇರ್ಬೋದು, APMC ಕಾಯ್ದೆ ಇರ್ಬೋದು, ಅಥವಾ ಅಗತ್ಯ ವಸ್ತು ಕಾಯ್ದೆಗಳನ್ನು ರದ್ದುಪಡಿಸೋದಾಗ್ಬೋದು, ಇವೆಲ್ಲವೂ ಕೂಡ ಈ ದೇಶದ ಬಂಡವಾಳಶಾಹಿ ಉದ್ದಿಮೆಗಳಿಗೆ ಅನುಕೂಲ ಮಾಡೋ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರ ಆಗ್ತದೆ. ಉದಾಹರಣೆಗೆ ಹೇಳೋದಾದರೆ, ಕಳೆದ ತಿಂಗಳು ಈರುಳ್ಳಿ ಬೆಲೆ 100 ರೂಪಾಯಿ ಆಗಿತ್ತು. ಯಾಕಾಯಿತು ಅಂದರೆ ಪೂರ್ವಭಾವಿಯಾಗಿ 10 ರೂಪಾಯಿಗೆ ಅವರು ಖರೀದಿ ಮಾಡಿದರು. ಯಾವಾಗ ಉತ್ಪಾದನೆ ಹೆಚ್ಚಾಗಿತ್ತು ಆವಾಗ ಬೆಲೆ ಕಾರಣ 3 ವರ್ಷಗಳ ಕಾಲ 20 ರೂಪಾಯಿ ಇತ್ತು ಈರುಳ್ಳಿ ಬೆಲೆ. ಆಗ ರೈತನಿಗೆ ಸಿಗ್ತಾ ಇದ್ದದ್ದು ಬರೀ 10 ರೂಪಾಯಿ. ಆ 10 ರೂಪಾಯಿನ ಅವರು ಕೋಲ್ಡ್ ಸ್ಟೋರೇಜಲ್ಲಿ ಇಟ್ಕೊಂಡು ಅಭಾವ ಬಂದಾಗ ಲಾಭ ಮಾಡಿಕೊಂಡ್ರು. ಈ ಕಾಯ್ದೆ ಮಾಡೋದು ಅದೇ ಉದ್ದೇಶ. ಅಗತ್ಯ ವಸ್ತು ಕಾಯ್ದೆಯನ್ನು ಯಾತಕ್ಕೆ ಅವರು ರದ್ದು ಮಾಡಿದ್ದಾರೆ ಅಂದರೆ, ಅವ್ರು ಎಷ್ಟು ಬೇಕಾದ್ರೂ ಅವರು ಶೇಖರಣೆ ಮಾಡೋಕ್ಕೆ ಸ್ವಾತಂತ್ರ್ಯ ಕೊಟ್ಟಂಗಾಯಿತು. ಆಮೇಲೆ ಸಾಗಾಣಿಕೆ ನಿರ್ಬಂಧ ತೆಗೆದಾಯಿತು. ಇವೆಲ್ಲ ತೆಗೆಯೋದ್ರಿಂದ ಅವ್ರಿಗೆ ಅನುಕೂಲ ಆಗ್ತದೆ, ನಮಗಲ್ಲ. ಇದು ಬರೀ ರೈತರಿಗೆ ಒಬ್ಬರಿಗೆಲ್ಲ ಅನಾನುಕೂಲ ಆಗೋದು. ಉತ್ಪಾದಕರಾಗಿ ನಾವು ಶೋಷಣೆ ಕೊಡ್ತೀವಿ. ಅಂತಿಮವಾಗಿ ಇನ್ನೊಂದು ತುದಿನಲ್ಲಿ ಗ್ರಾಹಕರಿಗೂ ಭಾಳ ತೊಂದರೆ ಆಗ್ತದೆ. ಅವರು ದುಬಾರಿ ಬೆಲೆ ಕೊಟ್ಟು ಆಹಾರ ವಸ್ತುವನ್ನ ಕೊಳ್ಳಬೇಕಾದಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರ್ತದೆ. ಇದು ಸರ್ಕಾರದ ಹುನ್ನಾರ. ಅದಾನಿ ಅಂಬಾನಿಯವರಿಗೆ ಅನುಕೂಲ ಮಾಡಿಕೊಳ್ಳೋದು ಒಂದು, ಅದೇ ರೀತಿ ಬೇರೆ ಬೇರೆ ವಿದೇಶಿ ಆಹಾರ ಉದ್ಯಮದಲ್ಲಿ ತೊಡಗಿಸ್ಕೊಂಡವ್ರಿಗೆ ಅನುಕೂಲ ಮಾಡಿಕೊಳ್ಳೋ ಕಾರಣಕ್ಕೋಸ್ಕರ ಈ ಕಾರ್ಯಗಳನ್ನ ಮಾಡಿದ್ದಾರೆ. ಸರ್ಕಾರ ಸಮರ್ಥನೆ ಮಾಡಿಕೊಡ್ತಿರೋದೇನು ಅಂದರೆ, ಈ ಕಾಯ್ದೆಯಿಂದ ರೈತರು ಎಲ್ಲಿ ಬೇಕಾದ್ರೂ ಮಾರ್ಬೋದು. ಹೌದು, ಈಗ ನಂದ ಎಳ್ನೀರು ಇಲ್ಲಿ 15 ರೂಪಾಯಿ ಮಾರಾಟ ಮಾಡ್ತಾ ಇದ್ದೀನಿ. ಡೆಲ್ಲಿನಲ್ಲಿ 100 ರೂಪಾಯಿ ಇದೆ. ನಾನು ರೈತ ಡೆಲ್ಲಿಗೆ ತೊಗೊಂಡೋಗಿ ಮಾರೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಇದು ನಮಗೆ ಅನುಕೂಲ ಅಂತ ಅವ್ರನ್ನ ಒಂದು ತಪ್ಪು ಅಭಿಪ್ರಾಯನ ಪ್ರತಿಬಿಂಬಿಸಿ ರೈತರನ್ನ ತಪ್ಪು ದಾರಿ ಹಿಡಿತಾ ಇದ್ದಾರೆ ಅವರು. ಈ ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ ಅಂದರೆ, ವ್ಯವಸ್ಥೆ ಎಷ್ಟು ಕುಲಗೆಟ್ಟೋಗಿದೆ ಅಂದರೆ, ದಲ್ಲಾಳಿಗಳನ್ನ ಮುಕ್ತ ಮಾರುಕಟ್ಟೆ ಮಾಡುವಂಥ ಯಾವುದೇ ಕ್ರಮಗಳನ್ನು ಇದುವರೆಗೂ ಸರ್ಕಾರ ತಗೊಂಡಿಲ್ಲ. ಅದು ನಮ್ಮ ಮಾರುಕಟ್ಟೆ ವ್ಯವಸ್ಥೆ ಅಂದರೆ ಬೈಯರ್ಸ್ ಮಾರ್ಕೆಟ್ ಒಂದು ಕಡೆ, ಇನ್ನೊಂದು ಕಡೆ ಸೆಲ್ಲರ್ಸ್ ಮಾರ್ಕೆಟ್. ಆ ಬೈಯರ್ಸ್ ಮಾರ್ಕೆಟಲ್ಲಿ ಖರೀದಿದಾರ ಬೆಲೆ ನಿಗದಿ ಮಾಡ್ತಾನೆ. ಈಗ ಅದು APMC ಆಗಿರ್ಬೋದು, ಈಗ ಹೊಸ ಕಾಯ್ದೆ ಪ್ರಕಾರ ಯಾವುದೇ ಬಂಡವಾಳಶಾಹಿ ಅವನೇ ಬೆಲೆ ನಿಗದಿ ಮಾಡೋದು. ರೈತನಿಗೆ ಬೆಲೆ ನಿಗದಿ ಮಾಡೋ ಸ್ವಾತಂತ್ರ್ಯ ಅಂತೂ ಇದುವೇ ಇಲ್ಲ. ಇನ್ನೊಂದು ಕಡೆ ಸೆಲ್ಲರ್ಸ್ ಮಾರ್ಕೆಟಲ್ಲಿ ಗ್ರಾಹಕರಿಗೆ ಅವ್ರಿಗೂ ಕೂಡ ಅವನು ನಿಗದಿ ಮಾಡೋ ಬೆಲೆಗೇ ಗ್ರಾಹಕರು ಕೂಡ ಅಲ್ಲಿ ಶೋಷಣೆಗೊಳಗಾಗ್ತಾರೆ. ಸೊ ಒಟ್ಟಾರೆ ಈ ಕೃಷಿ ಮಾರುಕಟ್ಟೆ ವ್ಯವಸ್ಥೆ ಉಳಿದಾಗಲಿಂದ ಇದೇ ಸಮಸ್ಯೆ ಇರೋದು. APMC ನ್ಯೂನತೆಗಳಿರೋದು ನಮಗೆ ಕಂಡು ಬರ್ತಾ ಇದೆ. ಆದರೆ ಕಾನೂನು ಅದಕ್ಕೆ ಸರಿಯಾಗಿ ಮಾಡಿದ್ದಾರೆ. ಆ ಕಾನೂನನ್ನು ಜಾರಿಗೊಳಿಸೋದ್ರಲ್ಲಿ ಅಧಿಕಾರಿಗಳು ವಿಫಲ ಆಗಿರೋದ್ರಿಂದ ಈ APMC ವ್ಯವಸ್ಥೆ ನಮಗೆ ಕಷ್ಟ ಅಂತ ಕಾಣ್ತಾ ಇದೆ. ಆದರೆ ಈ ಹೊಸ ವ್ಯವಸ್ಥೆನೂ ಅಷ್ಟೇ ಬೆಂಕಿಯಿಂದ ಬಾಂಡ್ಲಿ ಬಿದ್ದಂಗೆ ಆಯ್ತು ಅಷ್ಟೇ. ಗ್ರಾಹಕರು ಇಬ್ಬರಿಗೂ ಕೂಡ ಇದು ತೊಂದರೆ ಆಗ್ತದೆ. ಇದರ ಹಿಂದಿನ ಹುನ್ನಾರ ಏನಿದೆ ಅಂದರೆ, ಗೌಪ್ಯ ಕಾರ್ಯಸೂಚಿ ಇರೋದು ಈ ದೇಶದ ಆಹಾರ ಸಾರ್ವಭೌಮತ್ವವನ್ನು ರೈತರಿಂದ ಕಸಿಕೊಳ್ಳೋದು, ಈ ದೇಶದಿಂದ ಕಸಿಕೊಳ್ಳುವಂಥ ಸಂಚು ಅಡಗಿದೆ. ಆಹಾರ ಸಾರ್ವಭೌಮತ್ವ ಕಳ್ಕೊಂಡ್ರೆ ಈ ದೇಶ ಏನಾಗ್ಬೋದು, ಎಂಥ ಅರಾಜಕತೆ ಆಗ್ಬೋದು, ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ 135 ಕೋಟಿಗೆ ಆಹಾರ ಒದಗಿಸೋದು ಅಷ್ಟು ಸುಲಭ ಅಲ್ಲ. ಅದು ಕೆಲವೇ ಮಂದಿ ಕಾರ್ಪೊರೇಟ್ಗಳ ಹೋದಾಗ ಏನು ಆಗ್ಬೋದು. ಉದಾಹರಣೆಗೆ ಹೇಳೋದಾದರೆ, ಕಾರ್ಗಿಲ್ ಅಂತಕ್ಕಂಥ ಒಂದು ಕಾರ್ಪೊರೇಟ್ ಕಂಪ್ನಿ, ಕಾರ್ಗಿಲ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ಧಾನ್ಯವರ್ಧಕ ಪ್ರಾರಂಭ ದಿನಗಳಲ್ಲಿ ಇವತ್ತು ಅವರು 128 ದೇಶಗಳಲ್ಲಿ ತನ್ನ ಬಿಸ್ನೆಸ್ ಸಾಮ್ರಾಜ್ಯವನ್ನು ಬೆಳೆಸಿದ್ದಾನೆ. ಒಟ್ಟು ಆಹಾರದ ವಿತರಣಾ ವ್ಯವಸ್ಥೆಯಲ್ಲಿ 20% ಅವನ ಹಿಡಿತದಲ್ಲಿದೆ ಅಂತ ಕೆಲವೇ ಮಂದಿ ಕಾರ್ಪೊರೇಟ್ಗಳ ಹಿಡಿತಕ್ಕೆ ಹೋದರೆ, ಅದರಲ್ಲೂ ನಮ್ಮ ದೇಶದ ಕಾರ್ಪೊರೇಟ್ ದೈತ್ಯ ಶಕ್ತಿಗಳು ಯಾವುದೇ ಅಂಬಾನಿ, ಅದಾನಿ, ಇವರೇ ನಮ್ಮ ನಿಜವಾದ ಶತ್ರುಗಳು. ಅವರು ಹೇಳಿ ಮಾಡಿಸಿರುವಂಥ ಕಾಯ್ದೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.